ಇವತ್ತು ನಾನು ಕ್ವಿಕ್ಕಾಗಿ ಒಂದು ಡೆಸರ್ಟ್‌ನ ಮಾಡಿದ್ದೆ. ಇದ್ರ ಜೊತೆಗೇನೆ ನನ್ನ ಬರ್ತ್‌ಡೇ ಯಾವ ಥರ ಎಲ್ಲ ಸೆಲೆಬ್ರೇಟ್ ಆಯಿತು ಆ್ಯಂಡ್ ಇವತ್ತಿನ ದಿನ ನಾನು ಏನೆಲ್ಲ ಮಾಡಿದೆ, ಹಾಗೇನೆ ನನ್ನ ಹಸ್ಬೆಂಡ್ ನನ್ನ ಬರ್ತ್‌ಡೇಗೆ ಏನು ಗಿಫ್ಟ್ ಕೊಟ್ಟರು ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಯಾರೆಲ್ಲ ನನ್ನ ಚಾನಲ್‌ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಟು ಚಿತ್ರ ಪ್ರರಿತ್ ವ್ಲಾಗ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆ್ಯಕ್ಚುಲಿ ನನ್ನ ಬರ್ತ್‌ಡೇ ದಿನ ವ್ಲಾಗ್ ಎಲ್ಲ ಮಾಡಬೇಕು ಅಂತ ಏನೂ ಇಂಟೆನ್ಷನ್ ಇಟ್ಕೊಂಡೇ ಇರಲಿಲ್ಲ ಆ್ಯಂಡ್ ಪ್ಲ್ಯಾನ್ ಕೂಡ ಆಗಿರಲಿಲ್ಲ. ಮಾಮೂಲಿ ನೈಟ್ ಊಟ ಮುಗಿಸ್ಕೊಂಡು ಕಂದಮ್ಮನ ಮಲಗಿಸ್ಕೊಂಡು ಮಲ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ಬಂದು ಎಬ್ಬಿಸ್ತಾ ಇದ್ದರು. ಸೊ ನನಗೆ ಒಂಥರ ಎಬ್ಬಿಸ್ತಿದ್ದಾರಲ್ಲ ಏನಾಯಿತು ಅಂತ ಹೇಳ್ಬಿಟ್ಟು ನಿದ್ದೆಲಿದ್ದೆ. ನಿಧಾನವಾಗಿ ಕಣ್ಬಿಟ್ಟು ನೋಡಿದೆ ಆ್ಯಂಡ್ ನನ್ನ ಹಸ್ಬೆಂಡ್ ನನಗೆ ವಿಶ್ ಮಾಡಿದ್ರು. ನನಗೆ ತುಂಬಾ ಖುಷಿ ಆಯಿತು ಆ್ಯಂಡ್ ಹೊರಗಡೆ ಕರ್ಕೊಂಡೋದ್ರು, ಏನೋ ಸರ್ಪ್ರೈಸ್ ಇದೆ ಬಾಬಾ ಅಂತ. ಸೊ ಏನು ಅಂತೇಳ್ಬಿಟ್ಟು ಹೋದೆ ಹೊರಗಡೆ. ಕೇಕೆಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ನಾನೇನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು ಆ್ಯಂಡ್ ಕ್ಯೂಟಾಗಿ ಸಣ್ಣದಾಗಿ ಈ ಥರ ಸೆಲೆಬ್ರೇಟ್ ಮಾಡಿದರು ನನ್ನ ಹಸ್ಬೆಂಡು. ಆ್ಯಂಡ್ ನಾನು ಏನೂ ವೀಡಿಯೋಸ್ ಎಲ್ಲ ಮಾಡಿರಲಿಲ್ಲ. ಇವರೇನೆ ಕೂಡ ಪ್ಲ್ಯಾನ್ ಮಾಡಿಕೊಂಡು ವಿಡಿಯೋ ಎಲ್ಲ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ಸೆಟ್ ಮಾಡಿ ಇಟ್ಟಿದ್ರು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಕಂದಮ್ಮ ನಿದ್ದೆಲಿದ್ದ, ಹಾಗಾಗಿ ಅವನನ್ನು ಎಬ್ಬರಿಸಲಿಲ್ಲ ನಾವು. ಹ್ಯಾಪಿ ಬರ್ಡೇ ಟು ಹೇಳಿ. ಹ್ಯಾಪಿ ಬರ್ಡೇ ಓಹೋ ಹ್ಯಾಪಿ ಬರ್ಡೇ ನಾನು ಥ್ಯಾಂಕ್ ಯು. ಮತ್ತೆ ಒಂದು ಸಲ ಕೇಕ್ ತಿನ್ನಿಸ್ತಾರೆ ಅಂತೇಳ್ಬಿಟ್ಟು ನಾನು ಕಾಯ್ತಾ ಇದ್ದೆ. ನನ್ನ ಹಸ್ಬೆಂಡ್ ನೋಡಿ ಏನು ಮಾಡ್ತಾರೆ ಅಂತೇಳ್ಬಿಟ್ಟು ನೀಟಾಗಿ ಕೇಕ್ ಕಟ್ ಮಾಡಿ ನನಗೆ ತಿನ್ನಿಸೋ ಥರ ಮಾಡಿಬಿಟ್ಟು ಅವ್ರು ತಿಂದ್ಕೊಂಡು ನನಗೆ ತಿನ್ನಿಸ್ದೆ ಹಾಗೇ ಹೋಗ್ಬಿಟ್ರು. ಏನು ಗಿಫ್ಟ್ ಇದು? ಓಪನ್ ಮಾಡಲ್ಲ ಮಾಡಿ. ನನ್ನ ಹಸ್ಬೆಂಡ್ ಜೊತೆಗೆ ನಾನು ಒಂದು ಸಲ ಶೋರೂಮ್ಗೆ ಹೋಗಿದ್ದೆ, ಏನೋ ಸೌಂಡ್ ಬಾಕ್ಸ್ ತೊಗೊಬೇಕು ಅಂದ್ಬಿಟ್ಟು. ಆವಾಗ ಈ ಮೊಬೈಲ್ನ ನೋಡಿದ್ದೆ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಕ್ಯಾಮ್ರಾ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ಗೆ ನಾನು ಸುಮ್ಮನೆ ಹೇಳಿದ್ದೆ, ಈ ಥರ ಮೊಬೈಲ್ ಇದ್ದರೆ ಚೆನ್ನಾಗಿ ಶೂಟ್ ಮಾಡ್ಬೋದಲ್ವಾ ವೀಡಿಯೋಸ್ ಎಲ್ಲ ಯೂಟ್ಯೂಬ್ಗೆ ಅಂತ. ಸೊ ಅವ್ರು ಕೂಡ ಇದನ್ನ ಗಿಫ್ಟ್ ಮಾಡಿ, ಏನೋ ಮಾಡ್ತಾ ಇದೆಯಾ ಯೂಟ್ಯೂಬ್ ಅಂತ, ನಿನ್ನ ಕೈಲಾದಷ್ಟು ಪ್ರಯತ್ನ ಮಾಡು ಅಂತ ಗಿಫ್ಟ್ ಮಾಡಿದ್ರು. ಬೆಳಗ್ಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ದೇವರಿಗೆಲ್ಲ ಸ್ವಲ್ಪ ಅಲಂಕಾರ ಮಾಡಿಬಿಟ್ಟು ತುಪ್ಪದ ದೀಪನ ಹಚ್ಚಿದ್ದೆ. ಎವ್ರಿ ಇಯರ್ ಬರ್ತ್ಡೇಗೂ ಕೂಡ ಈ ಥರ ಪೂಜೆ ಮಾಡೋದು ನನಗೆ ಅಭ್ಯಾಸ ಆಗೋಗಿದೆ. ಸೊ ಅದೇ ಥರ ಈ ಸಲನೂ ಕೂಡ ತುಪ್ಪದ ದೀಪನ ಹಚ್ಚಿ ದೇವ್ರ ಹತ್ರ ಆಶೀರ್ವಾದ ತಗೊಂಡೆ. ಸೊ ಇದಾದಮೇಲೆ ನನ್ನ ಹಸ್ಬೆಂಡು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರು. ನನಗೆ ಆಂಜನೇಯ ಟೆಂಪಲಿಗೆ ಹೋಗೋದು ಅಂದರೆ ತುಂಬಾ ಇಷ್ಟ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿದರು. ಬಟ್ ನಮ್ಮ ಆಂಟಿ ಅವರೆಲ್ಲ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೊರಟಿದ್ರು. ಅವ್ರ ಜೊತೆಗೆ ನಾವು ಕೂಡ ಹೋದ್ವಿ. ನಮ್ಮ ಓನರ್ ಆಂಟಿ ಹಾಗೆ ಅವ್ರ ಮಗ, ನನ್ನ ಹಸ್ಬೆಂಡ್ ಹಾಗೆ ನಾನು ಎಲ್ಲರೂ ಹೋಗಿದ್ವಿ. ದೇವರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಈಚೆ ಕಡೆ ಬಂದ್ವಿ. ಜಾತ್ರೆ ಇದ್ದಿದ್ದರಿಂದ ಅಲ್ಲೇ ಊಟ ಕೂಡ ಮುಗಿಸ್ಕೊಂಡು ಬಂದ್ವಿ. ತುಂಬ ರಶ್ ಇತ್ತು. ಸೊ ಇದಾದಮೇಲೆ ಮನೆಗೆ ಬಂದು ಏನಾದರೂ ಒಂದು ಡೆಸರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಡೆಸರ್ಟ್ನ ಮಾಡ್ತಾಯಿದ್ದೀನಿ. ಸೊ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸೊ ಫಸ್ಟು ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಬಾದಾಮನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಬೇಕು. ಅದು ತಿನ್ನುವಾಗ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಸೊ ಈ ಥರ ಎಲ್ಲ ಕಟ್ ಮಾಡಿಕೊಂಡೆ. ನಾನು ಕೂಡ ಹಾಲು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕುದಿಲಿ ಅಂತ ಬಿಟ್ಟಿದ್ದೆ. ಈ ಥರ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಒಂದು 7ರಿಂದ 8 ಬಾದಾಮನ್ನು ತೊಗೊಂಡಿದ್ದೆ. ಹಾಲು ಕೂಡ ಚೆನ್ನಾಗಿ ಕಾಯ್ತಾ ಇತ್ತು. ಸೊ ಇದನ್ನು ಒಂದೆರಡು ಸಲ ತಿರುಗಿಸ್ಕೊಳ್ಬೇಕು. ಹಾಲನ್ನು ಹಾಗೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಕಡೆ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಕಸ್ಟರ್ಡ್ ಪೌಡರ್ ವೆನಿಲಾ ಫ್ಲೇವರ್ದು ಇದನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು 3 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ನಾನಿಲ್ಲಿ ಆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬ್ರೆಡ್ ಕಸ್ಟರ್ಡ್ ಡೆಸರ್ಟ್ನ ಮಾಡೋದು ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಏನಾದರೂ
ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆದಾಗ ಖಂಡಿತವಾಗ್ಲೂ ಇದನ್ನು ಕ್ವಿಕ್ಕಾಗಿ ಮನೇಲೇ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಸೊ ಇವಾಗ ಈ ಬೌಲ್ಗೆ ನಾನು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ಕೂಡ ಬಿಸಿ ಹಾಲನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದು 3-4 ಸ್ಪೂನ್ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಗಂಟಾಗಬಾರ್ದು. ಜೊತೆಗೇನೆ ನಾನಿಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ನಲ್ವ ಹಾಲು, ಸೊ ಅದಕ್ಕೆ ಕೂಡ ನಾನಿಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಸ್ವೀಟ್ ಸ್ವಲ್ಪ ಕಡಿಮೆನೇ ಮಾಡೋದು, ನಮ್ಮ ಮನೇಲಿ ಎಲ್ಲರೂ ಸ್ವೀಟ್ ಕಡಿಮೆನೇ ತಿನ್ನೋದು. ಸೊ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತ ಅಂದರೆ ನೀವು ಸ್ವೀಟ್ನ ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ಜೊತೆಗೆ ನಾನಿಲ್ಲಿ ಆ ಕಸ್ಟರ್ಡ್ ಮಿಕ್ಸ್ಚರ್ನ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ತಿರುಕೊಳ್ಬೇಕು, ಅದು ಗಂಟು ಆಗೋಕ್ಕೆ ಬಿಡಬಾರ್ದು, ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಥಿಕ್ನೆಸ್ ಅಂತ ಅನಿಸುತ್ತೆ, ಸೊ ಅಲ್ಲಿವರೆಗೂ ಕೂಡ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಆಗೋಯ್ತು. ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಇದು ತಣ್ಣಗಾದ್ಮೇಲೆ ನಾವು ಬ್ರೆಡ್ ಮೇಲೆ ಹಾಕಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ನಾನಿಲ್ಲಿ ಒಂದು 5 ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ 1-2 ಅವರ್ಸ್ ಮುಂಚೆನೇ. ಸೊ ಇದನ್ನು ಕೂಡ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ಈ ಪೇಸ್ಟನ್ನು ಕೂಡ ನಾನಿವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೇ ನಾನಿಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾನು ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಈ ಮಿಕ್ಸ್ಚರ್ನ ಯೂಸ್ ಮಾಡ್ತಾ ಇರೋದು. ಸೊ ಮಿಲ್ಕ್ ಮೇಡ್ ಏನಿದೆ ಅದನ್ನು 1 ಸ್ಪೂನ್ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಎರಡೂ ಕೂಡ ಹೊಂದ್ಕೊಬೇಕು. ಫ್ರೆಶ್ ಕ್ರೀಮ್ ಇದ್ದರೆ ನೀವು ಫ್ರೆಶ್ ಕ್ರೀಮ್ನೇ ಹಾಕ್ಬೋದು, ಇಲ್ಲ ಅಂತ ಅಂದರೆ ಮನೇಲೇ ಈ ಥರ ಮಾಡಿಕೊಂಡು ಇದನ್ನೇ ಆ್ಯಡ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದಾದಮೇಲೆ ನಾನಿಲ್ಲಿ ಬ್ರೆಡ್ನ ತೊಗೊಂಡಿದ್ದೀನಿ. ಸೈಡ್ಸ್ ಎಲ್ಲ ಈ ಥರ ಕಟ್ ಮಾಡ್ಕೊಬೇಕು. 4 ಸೈಡೂ ಈ ಥರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೊಬೇಕು. ನಿಮಗೆ ಬೇಕು ಅಂತ ಅಂದರೆ ಫುಲ್ ಬ್ರೆಡ್ನೇ ಇದಕ್ಕೆ ಹಾಕ್ಕೊಬೋದು. ನಾನಿಲ್ಲಿ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಿಕ್ಕ ಟ್ರೇ ತೊಗೊಂಡಿದ್ದೀನಿ, ಸೊ ಹಾಗಾಗಿ ಅದಕ್ಕೆ ಯಾವ ಥರ ಸೆಟ್ ಆಗುತ್ತೆ ಆ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರನೇ ಎಲ್ಲ ಪೀಸಸ್ಗಳನ್ನೂ ಮಾಡ್ಕೊಬೇಕು. ಇದಾದಮೇಲೆ ಒಂದು ಟ್ರೇ ತೊಗೊಂಡು ಅದಕ್ಕೆ ಫಸ್ಟು ನಾವು ಈ ಕಸ್ಟರ್ಡ್ ಏನು ಮಿಕ್ಸ್ಚರ್ ಮಾಡ್ಕೊಂಡಿದ್ದೀವಿ ಅದನ್ನ ಹಾಕಿಬಿಟ್ಟು ಅದ್ರ ಮೇಲೆ ಈ ಥರ ಬ್ರೆಡ್ನ ಇಟ್ಕೊಬೇಕು. ಅದಾದಮೇಲೆ ಮತ್ತೊಂದು ಲೇಯರ್ ನೀವು ಕಸ್ಟರ್ಡ್ನ ಹಾಕಿಬಿಟ್ಟು, ಅದಾದಮೇಲೆ ಮತ್ತೆ ಒಂದೊಂದು ಪೀಸ್ ಬ್ರೆಡ್ನ ಅದಕ್ಕೆ ಜೋಡಿಸ್ಬಿಟ್ಟು ಅದ್ರ ಮೇಲೆ ಮತ್ತೆ ಕಸ್ಟರ್ಡ್ನ ಹಾಕ್ಕೊಬೇಕಾಗತ್ತೆ. ಸೊ ಇದಿಲ್ಲಿ ಸ್ವಲ್ಪ ಸ್ಕಿಪ್ ಆಗಿದೆ, ಸೊ ನೀವು ಈ ಥರನೇ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಫ್ರೆಶ್ ಕ್ರೀಮ್ ಇದ್ದರೆ ನೀವು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ನಾನಿಲ್ಲಿ ಈ ಥರ ಗೋಡಂಬಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಅದನ್ನು ಬರೀದೇನೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರನೂ ಒಂದು ಸಲ ಟ್ರೈ ಮಾಡಿ. ಇದಾದಮೇಲೆ ನಾನು ಗೋಡಂಬಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು. ಇದನ್ನು 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂತಾ ಇದ್ದರೆ ತಣ್ಣಗಿರುತ್ತೆ. ಈ ಬೇಸಿಗೆಲಂತೂ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಮನಸ್ಸಿಗೇನೋ ಒಂಥರ ಸಮಾಧಾನ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಜೊತೆಗೆ ಈ ವ್ಲಾಗ್ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.